ನಾನು ನಿನ್ನೊಟ್ಟಿಗೆ ಬಂದದ್ದು, ನೀನು ನನ್ನೊಟ್ಟಿಗೆ ಬಂದದ್ದು. ಒಟ್ಟಿನಲ್ಲಿ ನಾನು ಮೊದಲೇ ತಪ್ಪು ಮಾಡಿಬಿಟ್ಟು ಅಂತ ಅನ್ನಿಸ್ತಾ ಇದೆ. ಯಾಕೆ? ಅಂದು ನೀನು ನಮ್ಮಲ್ಲಿಗೆ ಬಂದಾಗ ನನ್ನ ಕಾಲ ಬಳಿಯಲ್ಲಿ ಕುಳಿತವನು ನೀನು. ಗೌರವ ಬಂದ ತಲೆಯ ಹಿಂಗಡೆಯಲ್ಲಿ ಇದ್ದ ಎದ್ದವನೇ ನಿನ್ನನ್ನ ಕಂಡೆ ಬಂದಯಾ ಪಾರ್ಥ ಅಂತ ಕೇಳಿದವನು ನಾನು. ಮೊದಲಾಗಿ ನಿನಗೆ ನಾನು ಏನು ಬಂದೆ ಅಂತ ಕೇಳಿದಾಗ ನೀನು ಕೇಳಿದ್ದು ಇದನ್ನು, ನಡೆಯುತ್ತಿರುವಂತಹ ಕುರುಕ್ಷೇತ್ರದ ಮಹಾಸಮರಕ್ಕೆ ನಮ್ಮ ಪಕ್ಷಕ್ಕೆ ಬರಬೇಕು ಭಾವ. ಆಗ ನಾನು ಅಲ್ಲ ಅಂತ ಹೇಳಲಿಲ್ಲ, ಆದರೆ ಯಾವ ಪಕ್ಷಕ್ಕೆ ನಾನು ಬಂದರೂ ಯುದ್ಧ ಮಾಡುವುದಿಲ್ಲ ಅಂತ ಒಂದು ಮಾತು ಹೇಳಿದ್ದೇನೆ. ಊರಪ್ಪ ತನ್ನ ಎತ್ತರವನ್ನು ತೋರಿಸಿಕೊಳ್ಳಲಿಕ್ಕೋ ಅವನ ಉತ್ತರವೇ ಬೇರೆಯಾಗಿತ್ತು. ಇಬ್ಬರಿಗೂ ಸಮಾಧಾನಕರವಾದಂತಹ ಉತ್ತರವನ್ನ ನೀಡಿ ನಾನು ನಿಮ್ಮ ಹತ್ತಿರ ಬಂದೆ. ಯಾಕೆ ಬಾಂಧವರು ಪಾಂಡವರು ಎನ್ನುವಂತಹ ದೃಷ್ಟಿಯಿಂದ ನಾನು ಬಂದದ್ದಲ್ಲ. ಮತ್ತೆ ಧರ್ಮ ಕ್ಷೇತ್ರವಾದಂತಹ ಕುರುಕ್ಷೇತ್ರಕ್ಕೆ ನಾನು ಬರಬೇಕಾದ್ರೆ ಹಿನ್ನೆಲೆ ಸಾಕಷ್ಟು ಉಂಟು. ಯದಾ ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಇದು ಪ್ರತಿ ಯುಗದಲ್ಲಿಯೂ ಸಹಿತವಾಗಿ ನಾನು ಹುಟ್ಟಿ ಧರ್ಮವನ್ನ ಸ್ಥಾಪನೆ ಮಾಡ್ತೇನೆ, ಅಧರ್ಮವನ್ನ ನಾಶ ಮಾಡ್ತೇನೆ. ಅಧರ್ಮವನ್ನ ನಾಶ ಮಾಡುವುದಕ್ಕೆ ನನಗೊಂದು ಸಹಕಾರಿ ಬೇಕು. ಅದು ಯಾರಾದೀತು ಅಂತ ಯೋಚನೆ ಮಾಡಿದಾಗ ಪಾರ್ಥ ಆದೀತು ಎನ್ನುವುದನ್ನು ನಾನು ಯೋಚನೆ ಮಾಡಿದನು. ಆದರೆ ಈ ಸಮಯದಲ್ಲಿ ಪಾರ್ಥ ಈ ರೀತಿ ಆಗ್ತಾನೆ ಅಂತ ನಾನು ಅರ್ಥ ಮಾಡಿಕೊಳ್ಳಿಲ್ಲ. ಪಾರ್ಥ ವ್ಯರ್ಥವಾಗಿ ನಿನ್ನ ಹತ್ತಿರ ಬಂದು ನಾನು ಹೋಗ್ಬಿಟ್ಟಲ್ಲ. ಪಾರ್ಥ ಏನು ಹೇಳ್ತಾ ಇದ್ದೀನಿ, ನಿನಗೆ ಏನಾಗ್ತಾ ಇದೆ, ನಾನು ಏನು ಮಾಡಬೇಕು ಅದನ್ನು ಹೇಳು. ಈಗ ನನ್ನ ಮನದಂಗಿತವನ್ನು ನಾನು ಹೇಳಿಕೊಂಡಿದ್ದೇನೆ. ರಥದ ಸಾರಥಿ ನೀನಿದ್ದಿ, ನೀನೇ ಮುಂದೆ ನಡೆಸಬೇಕು ದೇವರೇ. ಅಂದ್ರೆ ಆಗುವುದಿಲ್ಲ, ಯುದ್ಧ ಮಾಡ್ಲಿಕ್ಕೆ ಆಗುವುದಿಲ್ಲ ದೇವರೇ, ಆಗುವುದೇ ಇಲ್ಲ. ಅರ್ಜುನ, ನೀನು ಆಗುವುದೇ ಇಲ್ಲ ಅಂದ್ರೆ ಇಲ್ಲಿ ನೀನು ಕೇವಲ ನೆಪ ಮಾತ್ರ ಅಷ್ಟೇ. ಇದಕ್ಕೆಲ್ಲ ಕಾರಣೀಭೂತ ನಾನಿದ್ದೇನೆ. ಇದನ್ನ ಮಾಡಿಸುವನು ನಾನೇ, ಮಾಡುವವನು ನೀನಾಗುವುದು. ಕರ್ತೃ ಮುಖ್ಯ ಅಲ್ಲ, ಇಲ್ಲಿ ಮಾಡಿಸುವವನೇ ಮುಖ್ಯ ಆಗ್ತಾನೆ. ಹಾಗಾಗಿ ಇದಕ್ಕೆಲ್ಲ ಕಾರಣೀಭೂತ ನಾನು ಎನ್ನುವುದು ನೀನು ಒಪ್ಪಿಲ್ಲ ಅಂತ ಆದ್ರೆ ಇದು ನೋಡು, ಇಲ್ಲಿ ನಡೆಯುವಂತಹ ಯುದ್ಧಕ್ಕೆ ಯಾರೆಲ್ಲ ಕಾರಣ, ಏನು ಕಾರಣ, ನೀನೇನು ನಾನೇನು ಎನ್ನುವುದನ್ನ ನಾನು ತೋರಿಸ್ತೇನೆ. ನನ್ನದಾಗಿರ್ತಕ್ಕಂಥ ವಂದಿಸಿಕೊಂಡಿದ್ದೇನೆ. ಜಡಿದು ಜಾಪವ ದೇವದತ್ತವ ನುಡಿಸಲು ಅರ್ಜುನ ಗರಿಯ ಹೋಗೆಯ ಬಿಡಿದು ಹಯಗಳ ಜಪ್ಪರಿಸಿದನು. ಇಡೀ ಬ್ರಹ್ಮಾಂಡವೇ ನಿನ್ನೊಳಗೆ ಇರುವಾಗ ನೀನು ನಮ್ಮಲ್ಲಿಗೆ ಬರುವುದೆಂತೂ ನಾನು ನಿಮ್ಮಲ್ಲಿಗೆ ಬರುವುದೆಂತೂ ದೇವರೇ. ನಡೆಯುವಂತಹ ಎಲ್ಲ ಕರ್ಮಗಳ ಫಲವು ನಿನಗೇ ಸೇರ್ತದೆ. ನಾವೆಲ್ಲ ಶತ್ರುಗಳು, ಇಲ್ಲಿ ಆಡುವ ಗುಂಡಗಳು ಅಂತಾದ ಮೇಲೆ ಇನ್ನು ತಡಬೇಕೆ ದೇವರೇ. ಇದು ಆ ಛಾಪವನ್ನು ಹಿಡಿದಿದ್ದಾನೆ, ಬರುವ ಯುದ್ಧವನ್ನು ನೋಡಿ ಬಿಡೋಣ. Oh,
ಅದನ್ನು ನಮಗೆ ಆ ನೋವನ್ನು ಉಳಿಸದೆ ತಂದೆಯ ಸ್ಥಾನದಲ್ಲಿ ನೀವಿದ್ದೀರಿ. ಅಜ್ಜಯ್ಯನು ತಂದೆಯೂ ನೀವಾಗಿ ನಮ್ಮ ಬದುಕಿನ ಧರ್ಮರಥದ ನೇತಾರನಾಗಿದ್ದವರು ನೀವು. ಮತ್ತೆ ಎಲ್ಲವನ್ನೂ ನೀವು ಪಾಠ ಮಾಡಿಯೇ ಕಲಿತದ್ದು ಅಂತ ಇಲ್ಲ. ಹಲವಷ್ಟನ್ನು ನೀವು ನಡೆದ ದಾರಿಯನ್ನು ಅನುಸರಿಸಿ ನಾವು ಕಲಿತವರಿದ್ದೇವೆ. ಈ ಕಾಲಕ್ಕೆ ಈ ಯುಗಕ್ಕೆ ಯಾರು ಮಾಡದಂತಹ ಹಲವಷ್ಟನ್ನು ಮಾಡಿದ್ದೀರಿ. ಬಿಲ್ಲೋ ಬಾಣವನ್ನೋ ಹಿಡಿಯದೆ ಯಾವುದೋ ಒಂದು ಯುದ್ಧವನ್ನು ಗೆದ್ದಿದ್ದರೆ ಅದು ಭೀಷ್ಮರೇ ಸರಿ. ಬ್ರಾಹ್ಮಣರಲ್ಲದೆ ಒಬ್ಬಾತ ಕ್ಷತ್ರಿಯ ಆಚಾರ್ಯರೆನಿಸಿಕೊಳ್ತಾನೆ ಅಂದ್ರೆ ಅದು ನೀವು ಭೀಷ್ಮಾಚಾರ್ಯರೇ ಸರಿ. ಹೀಗೆ ಅನೇಕ ಅನೇಕ ಕಾರ್ಯಗಳನ್ನು ಯಾರು ಎಸಗದಿರುವ ಕರ್ಮವನ್ನು ನೀವು ಮಾಡಿ ನಿಮ್ಮದಾದಂತಹ ಹೆಸರು ಮಾಡಿದವರು ನೀವಿದ್ದೀರಿ. ಆದರೆ ಈ ಕಾಲಕ್ಕೆ ಅದನ್ನೇ ತಪ್ಪು ಗ್ರಹಿಸಿದಿರಬಹುದು. ಎಲ್ಲಿ ಈವರೆಗೆ ಯಾರು ತಮ್ಮ ಮೊಮ್ಮಕ್ಕಳ ಎದುರಿನಲ್ಲಿ ಯುದ್ಧ ಮಾಡಿದಂತಹ ನೆನಪುಗಳು ನನಗಾಗುತ್ತಿಲ್ಲ. ಯಾರು ಮಾಡದ್ದನ್ನೇ ಮಾಡಬೇಕು ಅನ್ನುವ ನೆಲೆಯಲ್ಲಿ ನಮ್ಮ ಮುಂದೆ ಯುದ್ಧಕ್ಕೆ ಬಂದಿರುವ ಅಜ್ಜಯ್ಯ ಎಷ್ಟು ಚಂದವಾದಕ್ಕೆ ನಾನು ಹೇಳುವುದನ್ನು ನೋಡಿ ನಗುತ್ತಾ ಇದ್ದೀನಿ. ಶಸ್ತ್ರ ಬಿಲ್ಲು ಹಿಡಿಯದೆ ವಿರಾಕಡಿ ಅಂತಾಗಿದ್ದೀರಿ, ಬ್ರಾಹ್ಮಣರಾಗದೆ ಆಚಾರ್ಯರು ಅಂತಾಗಿದ್ದೀರಿ, ನಿದ್ದೆ ಬಾರದೆ ಇಲ್ಲಿ ಬಂದು ನಿಂತಿದ್ದೀರಿ ಅಲ್ವಾ? ಹೌದಾ ಹೇಳಿ ಹೇಳಿದ ಮಾತ್ರಕ್ಕೆ ನಗುತ್ತಾ ನಿಂತು ಬಿಟ್ರಲ್ಲ, ಅಲ್ಲ ಉತ್ತರ ಕೊಡಬೇಕು ಅಂತ ವಿಷಯ ಗಂಭೀರ ಆಗ್ಬೇಕಲ್ವ? ಮಕ್ಕಳು ಮಾತಾಡುವುದು ಏನೋ